ಒಂದು ಸುಂದರವಾದ ಹಳ್ಳಿಯ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದಲ್ಲಿ ಹಲವಾರು ಪಕ್ಷಿಗಳು ಗೂಡು ಕಟ್ಟಿಕೊಂಡು ಅಲ್ಲೇ ವಾಸವಾಗಿದ್ದವು. ಒಂದು ದಿನ ಕೆಲವರು ಆ ಮರವನ್ನು ಕತ್ತರಿಸಲು ಬಂದರು. ಎಲ್ಲ ಪಕ್ಷಿಗಳು ಭಯದಿಂದ ಹಾರಿ ಹೋದವು. ಆದರೆ ಒಂದು ಚಿಕ್ಕ ಹಕ್ಕಿ ಮಾತ್ರ ಅಲ್ಲೇ ಉಳಿಯಿತು. ಅದು ತನ್ನ ಗೂಡಿನಲ್ಲಿರುವ ಚಿಕ್ಕ ಮರಿಗಳನ್ನು ನೋಡಿ, ನಾನು ಈ ಮರವನ್ನು ಉಳಿಸಬೇಕು ಎಂದು ನಿರ್ಧರಿಸಿತು. ಅದು ಹಳ್ಳಿಯ ಮಕ್ಕಳ ಬಳಿ ಹೋಗಿ ಕೂಗುತ್ತಾ ಗಮನ ಸೆಳೆಯಿತು. ಮಕ್ಕಳು ಅದನ್ನು ಹಿಂಬಾಲಿಸಿ ಮರದ ಬಳಿ ಬಂದರು. ಅಲ್ಲಿ ಗೂಡುಗಳು ಮತ್ತು ಚಿಕ್ಕ ಪಕ್ಷಿಗಳನ್ನು ನೋಡಿ ಆಶ್ಚರ್ಯಪಟ್ಟರು. ಮಕ್ಕಳು ದೊಡ್ಡವರ ಬಳಿ ಹೋಗಿ ಹೇಳಿದರು, ದಯವಿಟ್ಟು ಮರವನ್ನು ಕತ್ತರಿಸಬೇಡಿ. ಹಳ್ಳಿಯ ಜನರು ಬಂದು ನೋಡಿದಾಗ ಅವರಿಗೆ ಸತ್ಯ ತಿಳಿಯಿತು. ಒಬ್ಬ ಹಿರಿಯ ವ್ಯಕ್ತಿ ಹೇಳಿದ, ಈ ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ಆ ಮಾತನ್ನು ಜನರು ಒಪ್ಪಿಕೊಂಡರು. ಮತ್ತೆ ಆ ಚಿಕ್ಕ ಪಕ್ಷಿಯು ಧನ್ಯವಾದ ಹೇಳುತ್ತಾ ತನ್ನ ಗೂಡಿಗೆ ಮರಳಿತು. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.